ಬೆಂಗಳೂರಿನಲ್ಲಿ ಆಟೋ ಚಾಲಕನ ಮೇಲೆ ಹಲ್ಲೆ ಆರೋಪ. ರೂಟ್ ಬದಲಿಸದೆ ಚಲಿಸಿದ್ದಕ್ಕೆ ಪ್ರಯಾಣಿಕನಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಚಾಲಕನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ರೂಟ್ ಅನ್ನ ಬದಲಿಸದೆ ಚಲಿಸಿದ್ದಕ್ಕೆ ಪ್ರಯಾಣಿಕನಿಂದ ಹಲ್ಲೆ ಮಾಡಲಾಗಿದೆ. ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 60 ವರ್ಷದ ಚಾಲಕ ರಾಜಶೇಖರ್ ಮುಖಕ್ಕೆ ಗಂಭೀರವಾದಂತಹ ಗಾಯ ಆಗಿದೆ. ಪಾಪ ವಯಸ್ಸಾಗಿದೆ, 60 ವರ್ಷ ಅಂತಂದ್ರೆ ಏನು ಚಿಕ್ಕ ಹುಡುಗನ, ಪಾಪ ವಯಸ್ಸಾಗಿದೆ. ಅವರು ಮುಖಕ್ಕೆ ಚಾಲಕ ಹೊಡೆದಿದ್ದಾರೆ. ಬುಕ್ ಮಾಡಿದಂತಹ ಮಾರ್ಗವಾಗಿ ಹೋಗ್ತಾ ಇರ್ತಾರೆ ಆಟೋ ಚಾಲಕ. ರೂಟ್ ಚೇಂಜ್ ಮಾಡಿ ತೆರಳುವಂತೆ ಹೇಳಿರ್ತಾರೆ ಪ್ರಯಾಣಿಕ. ಅದು ಹೇಗೆ ಸಾಧ್ಯ? ಬೇರೆ ಮಾರ್ಗದಲ್ಲಿ ಹೋಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ ಹಲ್ಲೆ ಮಾಡಿರ್ತಾರೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ ನೋಡಿ. ಬುಕ್ ಮಾಡಿರುವಂತಹ ಮಾರ್ಗವಾಗಿಯೇ ಆಟೋ ಚಾಲಕ ಹೋಗ್ತಾ ಇರ್ತಾರೆ. ಬಟ್ ಮಾರ್ಗ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಧ್ಯದಲ್ಲಿ ಈತ ಹೇಳ್ತಾನೆ. ಅವರು ಮಾಡಲ್ಲ, ನೀವೇನು ಬುಕ್ ಮಾಡಿದ್ದೀರಾ ಅದೇ ಮಾರ್ಗವಾಗಿ ಹಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆಟೋ ಚಾಲಕ ಹೇಳ್ತಾರೆ. 60 ವರ್ಷ, ಪಾಪ ವಯಸ್ಸಾಗಿದೆ ಅನ್ನೋದನ್ನು ಕೂಡ ನೋಡದೆ ನನಗೆ ಎಂದುರ್ಕೊಂಡು ಮಾತಾಡ್ತೀಯಾ ಅಥವಾ ನೀನು ಮಾರ್ಗ ಚೇಂಜ್ ಮಾಡಲ್ಲವಾ ಅಂತ ಹೇಳಿ ಈತ ವ್ಯಕ್ತಿ ಏನು ಮಾಡಿದ್ದಾನೆ, ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ. ಈತನ ವಿರುದ್ಧವಾಗಿ ಈಗಾಗಲೇ ಎನ್ಸಿಆರ್ ಕೂಡ ದಾಖಲಾಗಿದೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ವರ್ಷಿತಾ, ಏನಾಯ್ತು? ಎಲ್ಲಿಂದ ಎಲ್ಲಿಗೆ ಬುಕ್ ಮಾಡಿರ್ತಾರೆ? ಜೊತೆಗೆ ಮಾರ್ಗ ಬದಲಾವಣೆ ಮಾಡ್ಲಿಕ್ಕೂ ಕೂಡ ಆಪ್ಷನ್ ಇರುತ್ತೆ, ಅದನ್ನು ಮಾಡಬಹುದಾಗಿತ್ತು. ಅದನ್ನ ಹೊರತುಪಡಿಸಿ ಯಾಕೆ ಈ ರೀತಿಯಾಗಿ, ಅದರಲ್ಲೂ ಕೂಡ ವಯಸ್ಸಾಗಿದೆ ಅಂತಲೂ ಕೂಡ ನೋಡದೆ ಹಲ್ಲೆಯನ್ನ ಮಾಡಿದಾನಲ್ಲ, ಏನಿದೆ ಮಾಹಿತಿ? ಕುಸುಮ, ಇತ್ತೀಚೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಹಲ್ಲೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಕ್ಷುಲ್ಲಕ ಕಾರಣಗಳಿಗೆ ಹಲ್ಲೆಗಳು ನಡೀತಾ ಇರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಇದೀಗ 60 ವರ್ಷದ ರಾಜಶೇಖರ್ ಎಂಬಾತ ಆಟೋ ಚಾಲಕನ ಮೇಲೆ ಇದೀಗ ಹಲ್ಲೆಯನ್ನ ಮಾಡಿರುವಂಥದ್ದು ಪ್ರಯಾಣಿಕ. ಸದ್ಯ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಹಿರಿಯ ನಾಗರಿಕರು ಅನ್ನುವಂಥದ್ದನ್ನು ಕೂಡ ನೋಡುತ್ತೆ. ಯಾಕಂದ್ರೆ ಆಟೋ ಚಾಲಕರು ಓಲಾ ಊಬರನ್ನು ಓಡಿಸ್ಕೊಂಡು ಒಂದಷ್ಟು ಜೀವನವನ್ನು ಕಳೀತಾ ಇರ್ತಾರೆ. ಅದರಲ್ಲೂ ಕೂಡ ಕೆಲವೊಂದು ಸಲ ಈ ಓಲಾ ಊಬರನ್ನು ಬುಕ್ ಮಾಡಿದಂತಹ ಸಂದರ್ಭದಲ್ಲಿ ಆ ರೂಟ್ ಎಲ್ಲೆಲ್ಲಿ ತೋರಿಸುತ್ತೋ ಅದೇ ಮಾರ್ಗವಾಗಿ ಹೋಗುವಂಥದ್ದು ಆಟೋ ಚಾಲಕರು ಅದನ್ನ ಮಾಡ್ತಾರೆ. ಆದರೆ ಈತ ಪ್ರಯಾಣಿಕ ಏನಿರ್ತಾನೆ, ಇಲ್ಲ ರೂಟ್ ಚೇಂಜ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ತುಂಬಾ ರ್ಯಾಶ್ ಆಗಿ ಹೇಳ್ತಾನೆ. ಅದನ್ನ ಹೊರತುಪಡಿಸಿದ್ರೆ ಸಾಕಷ್ಟು ಆಪ್ಷನ್ಗಳಿದ್ದಾವೆ. ಈಗ ಓಲಾ ಊಬರನ್ನು ನಾವು ಬುಕ್ ಮಾಡ್ತೀವಿ ಅಂತಂದರೆ ನಾವೇನಾದರೂ ಲೊಕೇಶನ್ ಚೇಂಜ್ ಮಾಡಬೇಕು ಅಂದರೆ ಅಲ್ಲೇ ಲೊಕೇಶನನ್ನು ಪಿನ್ ಕೂಡ ಮಾಡ್ಬೋದು. ಅದನ್ನು ಕೂಡ ಮಾಡಲ್ಲ, ತುಂಬ ರ್ಯಾಶ್ ಆಗಿ ಮಾತನಾಡ್ತಾನೆ. ಅದೇ ಸಂದರ್ಭದಲ್ಲಿ ಆಟೋವನ್ನು ಸೈಡಿಗೆ ಹಾಕ್ತಂತಹ ಸಂದರ್ಭದಲ್ಲಿ ಇಲ್ಲ, ನಾನು ಹಣವನ್ನು ಕೊಡಲ್ಲ ನಿನಗೆ, ನಾನು ಹೇಳಿದ ರೂಟಿಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಪ್ರಯಾಣಿಕ ಕಿರಿಕನ್ನು ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಇದೀಗ ಆಟೋ ಚಾಲಕ 60 ವರ್ಷದ ರಾಜಶೇಖರ್ ಎಂಬಾತ ಏನಿರ್ತಾನೆ, ಆತನಿಗೆ ಪ್ರಯಾಣಿಕ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿರುವಂಥದ್ದು. ಸದ್ಯ ಎನ್ಸಿಆರ್ ಕೂಡ ಇದೀಗ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿದೆ. ಮತ್ತೊಂದು ಕಡೆಯಾಗಿ ತನಿಖೆ ಕೂಡ ನಡೀತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ನಡು ರೋಡಲ್ಲೇ ಹೊಡೆದಾಡ್ಕೊಳ್ತಾರೆ ಅಂತ ಅಂದ್ರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ, ಜೊತೆಗೆ ಆ ಪ್ರಯಾಣಿಕನ ಒಂದು ಮೆಂಟಾಲಿಟಿ ಹೇಗಿತ್ತು ಅನ್ನುವಂಥದ್ದು ಕೂಡ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೇಳಿದ ಊಟಲ್ಲಿ ಹೋಗು, ಇಲ್ಲ ಅಂದರೆ ದುಡ್ಡು ಕೊಡಲ್ಲ ಅಂತ. ನಾನು ಊಬರ್ ಬಾಡಿಗೆ ತೊಗೊಂಡೆ. KR ರೋಡಿಂದ ಕೊತ್ತೂರು ಜಿಲ್ಲೆಗೆ ಹೋಗ್ತಾ ಇರಬೇಕಂದ್ರೆ ಎಳ್ಚನಹಳ್ಳಿ ಹತ್ರ ಲೆಫ್ಟ್ ತೊಗೊಂಡೆ. ಲೆಫ್ಟಲ್ಲಿ ರೂಟ್ ತೋರಿಸ್ತಾಯಿತ್ತು, ಲೆಫ್ಟಿಗೆ ತೊಗೊಂಡೆ. ಅವನು ಈ ರೂಟಲ್ಲಿ ಹೋಗಬೇಡ, ಮೇನ್ ರೋಡಲ್ಲಿ ಹೋಗು ಅಂದ. ನನಗೆ ಆಗಲ್ಲ ಆ ರೋಡಲ್ಲಿ ಹೋಗೋಕ್ಕೆ, ನಮಗೆ 2 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ, ಅಮೌಂಟ್ ಬರೋಲ್ಲ ಅಂತ ಅಂದೆ. ಇಲ್ಲ, ನಾನು ಹೇಳಿದ ರೋಡಲ್ಲಿ ಹೋದರೆ ನಿನಗೆ ದುಡ್ಡು ಕೊಡೋದು ಅಂದೆ. ಹೋಗಲಿ, ನಾನು ಹೇಳಿದ್ರು ಅಲ್ಲಿ ಅಂತ ಅಂದ. ಆಗಲ್ಲ ಅಣ್ಣ, ನನಗೇನು ಊಬರ್ ರೂಟ್ ತೋರಿಸ್ತಂತ ಆ ರೂಟಲ್ಲೇ ಹೋಗೋವಂತೆ, ಸೈಡ್ಗೆ ಹಾಕು ಅಂತ. ಸೈಡ್ಗೆ ಹಾಕ್ತಾ ಇದ್ದಂಗೆ ಆಮೇಲೆ ಎಂಡ್ ಮಾಡ್ತೀನಿ, ಅಮೌಂಟ್ ಕೊಡು ಅಂದೆ. ಇಲ್ಲ ದುಡ್ಡು ಕೊಡಲ್ಲ ಅಂತ ಅಂದ. ಯಾಕೆ ಕೊಡಲ್ಲ?